ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡ್ಕೊಳ್ಳೋಣ. ನಾವು ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ, ನಾವು ಮನೆಯಲ್ಲೇ ವಿತೌಟ್ ಕೆಮಿಕಲ್ಸ್ ಹೇಗೆ ಹಾಕಿ ಮಾಡೋದು ಅಂತ ನೋಡೋಣ. ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಆನಿಯನ್ನು, ಕ್ಯಾಬೇಜು, ಕಾರ್ನ್ಫ್ಲೋರು, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಒಂದು 2 ಟೇಬಲ್ ಸ್ಪೂನ್, ಸೋಯಾ ಸಾಸ್, ಕೆಚಪ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೈದಾ, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಬೇಜ್ ಹಾಕ್ಕೊಳ್ಳೋಣ. ಕ್ಯಾಬೇಜ್ನ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿರ್ಬೇಕು, ಅದ್ರಲ್ಲಿ ನೀರಿರೋದೆಲ್ಲ ಹೋಗಿರಬೇಕು. ಆಮೇಲೆ ಒಂದು 4 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ನಿಮ್ಗೆ ಕ್ರಿಸ್ಪಿ ಜಾಸ್ತಿ ಬೇಕು ಅಂದರೆ ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ಕೋಬೋದು. ಒಂದು 4 ಟೇಬಲ್ ಸ್ಪೂನ್ ಮತ್ತು ಮೈದಾ ಹಾಕ್ಕೊಳ್ಳೋಣ. ಆ ಮೈದಾ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಅದೊಂದು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು, ಮತ್ತು ನಾವು ಒಗ್ಗರಣೆಗೆಲ್ಲ ಸಾಸಲ್ಲೆಲ್ಲ ಉಪ್ಪಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ. ಒಂದು 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೇ ನೀರು ಬಿಡುತ್ತೆ, ಸೊ ನೀರೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ತೆಳ್ಳಗಾಗಿಬಿಡುತ್ತೆ, ಗೋಬಿ ಹದ ಬರಲ್ಲ ಅದು. ಸೊ ಹಂಗಾಗಿ ಅದರಲ್ಲೇ ಕ್ಯಾಬೇಜಲ್ಲೇ ನೀರು ಬಿಡೋದ್ರಿಂದ ಕ್ಲೀನಾಗಿ ಅದನ್ನೇ ಕಲಿಸ್ಕೊಬೇಕು. ಈಗ ಕಲಿಸ್ಕೊಂಡ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದಾದ್ಮೇಲೆ ಒಂದೊಂದಾಗಿ ಚಿಕ್ಕದಾಗೆ ಬಾಲ್ ಥರ ಮಾಡಿಬಿಟ್ಟು ಅದನ್ನು ಎಣ್ಣೆಲಿ ಕರಿಯಕ್ಕೆ ಬಿಡೋಣ. ಅದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ, ಹಸಿ ಹಸಿ ಇರುತ್ತೆ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಆ ಥರ ಆಗುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಯಾವಾಗಲೂ ಅದನ್ನು ಬೇಯಿಸಿ, ಇಲ್ಲಾಂದರೆ ಸಾಸ್ ಎಲ್ಲ ಹಾಕಿ ಫ್ರೈ ಮಾಡಬೇಕಾದ್ರೆ ಅದು ಸಾಗಿ ಥರ ಒಂದು ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ಹಂಗಾಗಿ ಒಂಚೂರು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಒಳಗೂ ಅದು ಬೆಂದಿರುತ್ತೆ. ಆ ಥರ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇವರ್ ಅವಾಗವಾಗ ಕೈ ಆಡಿಸ್ತಿರ್ಬೇಕಿಲ್ಲ ಅಂದರೆ ತಳ ಸ್ವಲ್ಪ ಸೀಯುತ್ತೆ ಅದು. ಸೊ ಹಂಗಾಗಿ ಅವಾಗವಾಗ ಕೈ ಆಡಿಸ್ತೀರಿ. ಕ್ಲೀನಾಗಿ ಗೋಲ್ಡನ್ ಫ್ರೈ ಥರ ಆಗಬೇಕದು. ತುಂಬ ಸೀಸಿದ್ರೆ ಆಮೇಲೆ ಕೈನೂ ಆಗಿಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಆಗಬೇಕದು, ಗೋಲ್ಡನ್ ಫ್ರೈ. ನೋಡಿ, ಈ ಥರ ಗೋಲ್ಡನ್ ಫ್ರೈ ಆಗಬೇಕದು. ಈಗ ಅದನ್ನು ಟಿಶ್ಯೂ ಪೇಪರ್ ಹಾಕಿಟ್ಟಿರೋ ಪ್ಲೇಟಿಗೆ ಹಾಕ್ಕೊಳ್ಳೋಣ ಫ್ರೈ ಆಗಿರೋದನ್ನ. ನಿಮ್ಗೆ ಅದು ಎಷ್ಟು ಬೇಕು ಆ ಥರ ನೋಡಿಬಿಟ್ಟು ಅಷ್ಟನ್ನೆಲ್ಲ ಕ್ಲೀನಾಗಿ ಕಮ್ಮಿ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ಫ್ರೈ ಎಲ್ಲ ಮಾಡಿ ಇಟ್ಕೊಂಡ್ಮೇಲೆ ನಾನು ಇನ್ನೊಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಅದು ಚೆನ್ನಾಗಿ ಫ್ರೈ ಆಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಮೆತ್ತಗೆ ಆಗೋದು ಬೇಡ, ಒಂದು ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ. ತರಕಾರಿ ಹಸಿನೇ ಇರಲಿ, ಚೆನ್ನಾಗಿ ಫ್ರೈ ಆಗಿದ್ರೆ ಅದು ಮೆತ್ತಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂಚೂರು ಫ್ರೈ ಆದಮೇಲೆ ಇವಾಗ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ನಾವು. ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಇದಾಗಬಾರ್ದು, ಮೆತ್ತಗೆ ಆಗಬಾರ್ದು, ಅದನ್ನು ಅಷ್ಟೇ ಕ್ರಿಸ್ಪಿಯಾಗೇ ಇರಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ತಳ ಹಿಡಿತಿರುತ್ತೆ, ಆವಾಗ ಒಂಚೂರು ಫ್ರೈ ಮಾಡ್ಕೊತಾ ಇರಬೇಕು ಅದನ್ನು. ಈಗ ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ನಾನು, 1 ಟೇಬಲ್ ಸ್ಪೂನಷ್ಟು. ನಾವು ಗೋಬಿ ಕಲಿಸುವಾಗ್ಲೂ ಒಂದು ಸ್ವಲ್ಪ ಖಾರ ಪುಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಾವು ನೋಡಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೋಬೇಕು. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ತೀವಿ ನಾವು, ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ನಾನು. ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಒಂದು 3 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ನಾನು. ಟೊಮೆಟೊ ಕೆಚಪ್ಪು 3 ಟೇಬಲ್ ಸ್ಪೂನ್ ಹಾಕಾದ್ಮೇಲೆ 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಹಾಕಿದ್ದೀನಿ ನಾನಿಲ್ಲಿ. ಅದನ್ನೆಲ್ಲ ಹಾಕಿ ಸಾಸ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಆ ಫ್ರೈ ಮಾಡ್ಕೊತಾ ಇರ್ಬೇಕಾದ್ರೆ ಅದನ್ನು ಸ್ವಲ್ಪ ತಳ ಹಿಡಿತಿರುತ್ತೆ, ಅದು ಸಾಸ್ ಹಾಕಿರೋದ್ರಿಂದ. ಅದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ. ಆ ಫ್ರೈ ಮಾಡಾದಮೇಲೆ ಒಂದು ಚಿಕ್ಕ ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಬೇಕು. ಕಾರ್ನ್ಫ್ಲೋರಿಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪ್ಯಾನಲ್ಲಿ ಸಾಸ್ ಎಲ್ಲನೂ ಅದಕ್ಕೆ ಹಾಕಬೇಕು. ಸೊ ಇಲ್ಲಾಂದರೆ ಅದು ಗ್ರೇವಿ ಥರ ಬರೋಲ್ಲ, ಎಲ್ಲ ಗೋಬಿಗೋದು ಅಂಟ್ಕೊಳ್ಳಲ್ಲ ಸಾಸ್ಗಳೆಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀವಿ ನಾವು. ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸಾಸ್ ಮತ್ತು ಕಾರ್ನ್ಫ್ಲೋರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈಗ ಗೋಬಿ ಹಾಕಬೇಕು ನಾವು, ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಬಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲದು ಸಾಸ್ ಹಾಕಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ಎಲ್ಲ ಗೋಬಿಗೂ ಅಂಟಿರಬೇಕು. ಕ್ಯಾಪ್ಸಿಕಮ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿರಬೇಕು.
ಅದನ್ನು ಸಾಸ್ ಎಲ್ಲ ಹಾಕಾದ್ಮೇಲೆ ತುಂಬ ಹೊತ್ತೆಲ್ಲ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಮೆತ್ತಗಾಗ್ಬಿಡುತ್ತೆ ಸಾಸ್ ಎಲ್ಲ ಹೀರ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನಿಮಗೆ ಬೇಕಾದ್ರೆ ಆಪ್ಷನಲ್ ಅದು, ಅದೇನು ಟೇಸ್ಟ್ ಚೇಂಜ್ ಮಾಡಲ್ಲ, ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತೀವಿ ಅಷ್ಟೇ. ನೋಡಿದ್ರಲ್ಲ, ಇಷ್ಟು ಮಾಡಿದ್ರೆ ಮನೇಲೇ ಟೇಸ್ಟಿಯಾಗಿರೋ ಅಂಥ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ನಾವು ಮಾಡೋ ಅಡುಗೆ ನಿಮಗೆ ಇಷ್ಟ ಆಗ್ತಾಯಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ.